ಸೇಡಂನಲ್ಲಿ ವಿವಿಧ ಇಲಾಖೆಗಳ ಗಂಭೀರ ಸಮಸ್ಯೆಗಳ ಕುರಿತು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ. ಸೇಡಂ ತಾಲೂಕಿನ ವಿವಿಧ ಇಲಾಖೆಗಳ ಗಂಭೀರ ಸಮಸ್ಯೆಗಳ ಕುರಿತು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸೇಡಂ ತಾಲೂಕಿನ ವಿವಿಧ ಇಲಾಖೆಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದ ವೇಳೆ ಮನವಿ ಸಲ್ಲಿಸಿದರು. ಸೇಡಂ ನಗರದಲ್ಲಿರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಿಂದ ನಿರಂತರವಾಗಿ ಹೊರಬರುತ್ತಿರುವ ಧೂಳಿನಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹಾಗಾಗಿ ಧೂಳು ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಸ್ಥಳೀಯ ಯುವಕರಿಗೆ ಕಾರ್ಖಾನೆಯಲ್ಲಿ ಉದ್ಯೋಗಾವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಸೇಡಂ ತಾಲೂಕಿನ ಹಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಬಿ ಫಾರ್ಮಸಿ ಹುದ್ದೆಗಳು ಖಾಲಿಯಾಗಿದ್ದು, 3 ರಿಂದ 4 ಕೇಂದ್ರಗಳಿಗೆ ಒಬ್ಬರೇ ಅಧಿಕಾರಿ ಸೇವೆ ಸಲ್ಲಿಸುತ್ತಿರುವುದರಿಂದ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ಸಿಗುತ್ತಿಲ್ಲ. ತಕ್ಷಣವೇ ವೈದ್ಯಾಧಿಕಾರಿಗಳ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹೂಡಾ ಹಾಗೂ ಪಲ್ಲಿ ಗ್ರಾಮಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು, ಇದನ್ನು ತಕ್ಷಣ ನಿಯಂತ್ರಿಸಬೇಕು ಎಂದು ಮನವಿ ಮಾಡಿದರು. ವಿದ್ಯುತ್ ಇಲಾಖೆಯಲ್ಲಿ ರೈತರಿಗೆ ಐಪಿ ಸೆಟ್ ಲೈನ್ ನೀಡುವ ನೆಪದಲ್ಲಿ ಹಣ ಪಡೆದು ಟ್ರಾನ್ಸ್ಫಾರ್ಮರ್ ಹಾಗೂ ಲೈನ್ ಒದಗಿಸುವ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪವಿದ್ದು, ಇದನ್ನು ತಡೆಗಟ್ಟಿ ರೈತರಿಗೆ 24 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆ ನೀಡಬೇಕು ಎಂದು ಒತ್ತಾಯಿಸಿದರು. ಸೇಡಂ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಆಕ್ವಾ ಪಾಯಿಂಟ್ಗಳಿದ್ದರೂ ಸಮರ್ಪಕ ಕುಡಿಯುವ ನೀರು ಸರಬರಾಜು ಆಗುತ್ತಿಲ್ಲ. ಜೆಜೆಎಂ ಯೋಜನೆಯ ಕೆಲ ಕಾಮಗಾರಿಗಳು ನಡೆಯದಿದ್ದರೂ ಬಿಲ್ ಮಾಡಲಾಗಿದೆ ಎಂಬ ಆರೋಪವಿದೆ. ಇದರ ಬಗ್ಗೆ ತನಿಖೆ ನಡೆಸಬೇಕು. ಉದ್ದು ಹಾಗೂ ಹೆಸರು ಬೇಳೆಗಳ ಖರೀದಿ ಕೇಂದ್ರಗಳಲ್ಲಿ 80% ಮಾತ್ರ ಖರೀದಿ ಮಾಡಿ ಉಳಿದ 20% ಖರೀದಿಸುತ್ತಿಲ್ಲ ಎಂದು ಆರೋಪಿಸಿ ಕಡಲೆ ಹಾಗೂ ತೊಗರಿ ಬೆಳೆಗಳ ಖರೀದಿಯನ್ನು ತಕ್ಷಣ ಆರಂಭಿಸಿ ರೈತರಿಗೆ ಬೆಂಬಲ ಬೆಲೆ ಹಾಗೂ ಸೂಕ್ತ ದರ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ವರದಾಸ್ವಾಮಿ ಬಿ ಹಿರೇಮಠ, ಸೇಡಂ ತಾಲೂಕಾಧ್ಯಕ್ಷ ಅಶೋಕ ಮಡಿವಾಳ್, ಕೊತ್ತಾಪಲ್ಲಿ ಚಿಂಚೋಳಿ ತಾಲೂಕಾಧ್ಯಕ್ಷ ರಮೇಶ್ ವಿಶ್ವಕರ್ಮ, ಸೇಡಂ ತಾಲೂಕು ಕಾರ್ಯದರ್ಶಿ ವೆಂಕಟೇಶ್ ಭೋವಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಉಮೇಶ್ ಉಪಸ್ಥಿತರಿದ್ದರು. ಸರ್ಕಾರಿ ಹಣದಿತ್ತು ಅಂಗಡಿ ರೈತರದ ಸರ್, ಸರ್ಕಾರಿ ಹಣದಿ ಸರ್. ಕಂಪನಿ ಅಲ್ಟ್ರಾಟೆಕ್ದವ್ರು ತಗೊಂಡ್ರೆ ಸರ್, ಅವರು ಅಲ್ಟ್ರಾಟೆಕ್ದವ್ರು ಸರ್ ಮಲ್ಕಡ್ ಗ್ರಾಮದಿಂದ ಫ್ಯಾಕ್ಟರಿ ಒಂದು ರಸ್ತೆ ನಿರ್ಮಾಣ ಮಾಡ್ತಾರೆ ಸರ್. ಅದಕ್ಕೆ ಯಾವುದೇ ರೀತಿ ಸರ್ಕಾರದ ಯಾವುದೋ ಅನುಮತಿ ಪಡೆದಿಲ್ಲ ಇರಲಿಲ್ಲ ಸರ್. ಸರ್ ಇವತ್ತು AMCT ಅವ್ರು ಬಂದಿದ್ದಾರೆ, ಸಮೀಕ್ಷೆ ಮಾಡ್ತೀನಿ. ಪ್ರತ್ಯೇಕವಾಗಿ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ. 90% ಆವಾಗ ಕೊಡ್ರಿ ಸರ್. ಎಷ್ಟಿ ಹೋರಾಟ ಸಲಿಗೆ ತಮ್ಮ ಪ್ರಾಣನೇ ಕೊಡ್ತಾರೆ ಸರ್. ದಯವಿಟ್ಟು ಸರ್ ಅದು ಸಲಿಗೆ ಸ್ವಲ್ಪ ಇದು ಮಾಡಿ. ಎಷ್ಟಿ ಹೋರಾಟ ನಾವು ಪ್ರಪೋಸಲ್ ಕಳಿಸಬೇಕಾಗಿದೆ. ತಮ್ಮ ಪ್ರಾಣನೇ ಪಡ್ತಾರೆ ಸರ್. ಅದು ಸಾಕು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಪ್ರಪೋಸಲ್ ಕಳಿಸೋದು ಅಷ್ಟೇ ಇದೆ. ದಯವಿಟ್ಟು ನಮ್ಮ ಸ್ಥಳೀಯ ಕಾರ್ಖಾನೆಗಳಲ್ಲಿ ಕನ್ನಡಿಗರು ಉದ್ಯೋಗ ಪಡುತ್ತಿಲ್ಲ ಸರ್. 3 ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ. ಹಂಗೆ ಇಲ್ಲಿ ಟೆಸ್ಟ್ನಿಂದ ಹೃದಯಾಘಾತಗಳು ಭಾಳ ಅದಾವ ಸರ್. ಸೇಡಂ ತಾಲೂಕ್ದಾಗ ಒಂದು ವಾರದಾಗ 3 ಜನ 4 ಜನ ಸ್ಟಾರ್ಟ್ ಆಗಿ ಕೂತ್ಕೊತಿದ್ದಾರೆ ಸರ್. ನಮಸ್ಕಾರ ಸರ್. ಇಲ್ಲೇ ಸರ್ ಧೂಳು ಭಾಳ ಇದೆ ಸರ್. ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಸ್ಥಳೀಯರಿಗೆ ನೌಕರಿನ ಕೊಡ್ತಾ ಇಲ್ಲ ಕಾರ್ಖಾನೆಯವರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.